ನಮ್ಮ ಒಂದು ಧರ್ಮ ಮತ್ತು ಆ ಶ್ರೀಮದ್ ರಾಮಾಯಣವು ನಮಗೆ ತಿಳಿಸ್ತಾ ಇರುವಂತಹ ವಿಚಾರಗಳು, ಮನುಷ್ಯ ಹೇಗಿರಬೇಕು, ಹೇಗಿರಬಾರದು, ಮನುಷ್ಯನ ಸ್ವಭಾವ ಹೇಗಿರುತ್ತೆ, ಆ ಸ್ವಭಾವಕ್ಕೆ ತಕ್ಕಂತೆ ಯಾವ ರೀತಿಯಲ್ಲಿ ಮನುಷ್ಯನ ಕೆಲಸಗಳನ್ನು ಮಾಡ್ತಿರ್ತಾನೆ, ಹೇಗೆಲ್ಲ ಮಾಡ್ತಾ ಇರ್ತಾನೆ, ಅದರಲ್ಲಿ ಒಂದು ಸಂದರ್ಭದಲ್ಲಿ ಹೇಗಿರ್ತಾನೆ, ಒಂದೊಂದು ಸಂದರ್ಭದಲ್ಲೂ ಮನುಷ್ಯ ಹೇಗೆ ವರ್ತಿಸ್ತಾನೆ, ಈ ಎಲ್ಲ ವಿಚಾರಗಳು ಒಂದು ಸಲ ನಾವು ರಾಮಾಯಣವನ್ನು ಓದ್ತಾ ಹೋದರೆ ನಮ್ಮ ಜೀವನವನ್ನೇ ಒಂದ್ಸಲಿ ನಾವು ಕನ್ನಡಿಯಲ್ಲಿ ನೋಡ್ಕೊಂಡಂಗೆ ಆಗುತ್ತೆ. ಒಂದು ಕನ್ನಡಿ ಮುಂದ್ಗಡೆ ನಾವು ಜೀವನ ನಡೆಸ್ತಾ ಇದ್ದಂಗೆ ಆಗುತ್ತೆ ಅಷ್ಟೇ. ನಮ್ಮ ಜೀವನವೇ ನಮಗೆ ಕಾಣಿಸ್ತಾ ಇರುತ್ತೆ. ಅಂತೂ ಎಲ್ಲೋ ಒಂದು ಕಡೆ ಅನೇಕ ವಿಚಾರಗಳು ನಮ್ಮ ಜೀವನಗಳಲ್ಲಿ ನಾವು ನೋಡಿದಂತಹ ಅದೆಷ್ಟೋ ವಿಚಾರಗಳನ್ನು ಅಲ್ಲಿ ರಾಮಾಯಣದ ಕಥಾಭಾಗದಲ್ಲಿ, ಎಷ್ಟೋ ಪಾತ್ರಗಳನ್ನು ನಾವು ರಾಮಾಯಣದ ಕಥಾಭಾಗದಲ್ಲಿ ನಾವು ನೋಡಿರ್ತೀವಿ. ಎಷ್ಟೋ ವ್ಯಕ್ತಿಗಳ ಒಂದು ಬೇರೆ ಬೇರೆ ರೀತಿಯಂತಹ ಸ್ವಭಾವಗಳನ್ನು ನಾವು ಅಲ್ಲಿ ಆ ರಾಮಾಯಣದಲ್ಲಿ ನೋಡ್ತೀವಿ. ಈಗ ರಾಮಾಯಣ, ಮಹಾಭಾರತ ಮೊದಲಾದಂತಹ ಗ್ರಂಥಗಳಲ್ಲಿ ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನು ನಾವು ನೋಡ್ತೀವಿ. ಹಾಗಾಗಿ ನಮಗೆ ಅಲ್ಲಿ ಯಾವ ರೀತಿಯಾಗಿರಬೇಕು, ಯಾವ ರೀತಿಯಾಗಿರಬಾರದು ಎರಡಕ್ಕೂ ಉದಾಹರಣೆಗಳಿವೆ. ಯಾಕಂದರೆ ಮನುಷ್ಯನಿಗೆ ಯಾವ ರೀತಿಯಾಗಿರಬೇಕು ಅನ್ನೋದು ಗೊತ್ತಿರಬೇಕು, ಹೇಗಿರಬಾರದು ಅನ್ನೋದು ಗೊತ್ತಿರಬೇಕು. ಪ್ರಪಂಚದಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಅದರಲ್ಲಿ ಯಾವುದು ಒಳ್ಳೆಯದೋ ಅದನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು, ಯಾವುದು ಕೆಟ್ಟದ್ದೋ ಅದನ್ನು ಬಿಡ್ತಾ ಕಡಿಮೆ ಮಾಡ್ತಾ ಹೋಗಬೇಕು. ಹಾಗಾಗಿ ಅದನ್ನು ನಾವು ಆ ಶ್ರೀರಾಮಚಂದ್ರನ ದಿವ್ಯ ಚರಿತ್ರೆಯಾಗಿರತಕ್ಕಂತಹ ರಾಮಾಯಣದಿಂದ ನಾವು ಕಲಿತುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ವಿಶೇಷವಾಗಿ ಆ ಪರಮಾತ್ಮನ ಒಂದು ಅನುಗ್ರಹದಿಂದ ವಿಶೇಷವಾದಂತಹ ಪುಣ್ಯಶಾಲಿಗಳು ನಾವು ಆಗುವುದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತಂದರೆ ಈ ಪುಣ್ಯ ಅನ್ನುವುದು ಬಹಳ ಮುಖ್ಯ.